ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಈಗ ದೀಪಾವಳಿ ಹೇಗೂ ನಮಗೆ ನಾವು ನಾರ್ಮಲ್ ಆಗಿ ದಸರಾಕ್ಕೆಲ್ಲ ಗಾಡಿ ಪೂಜೆ ಮಾಡೋದಿಲ್ಲ. ನಾನು ಹೆಚ್ಚಾಗಿ ಮಾಡುವಂಥದ್ದೇ ದೀಪಾವಳಿಗೆ. ಹಾಗಾಗಿ ಗಾಡಿನ ವಾಶ್ ಮಾಡಬೇಕು. ಅದಕ್ಕೆ ಒಂದು ವಾಷಿಂಗ್ ಮಿಷಿನ್ ಇದೆ. ನಾವು ಗಾಡಿ ವಾಶ್ ಮಾಡೋದು ಪ್ರೆಷರ್ ವಾಷರ್, ಅದರಲ್ಲಿ ವಾಶ್ ಮಾಡುವ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಆ ಸಮಯಕ್ಕೆ ನನ್ನ ತಂಗಿ ಶ್ರಾವಣ್ಯ ಕ್ಯಾಮ್ರಾನ ತಗೊಂಡ್ಬಂದ್ಲು ವಿಡಿಯೋ ಮಾಡುವ ಅಂತ ಹೇಳಿ. ಸರಿ ಆಯಿತು, ಇದು ಒಂದು ವಿಡಿಯೋ ನಿಮ್ಗೆ ತೋರಿಸಿಬಿಡುವ ಅಂತೇಳಿ ಮಾಡ್ತಾ ಇದ್ದೇವೆ. ಹೇಗೂ ಬೈಕೆಲ್ಲ ತೊಳೆದಾಗಿದೆ. ಇನ್ನು ಕಾರ್ ಮತ್ತು ಒಂದು ಸೈಕಲ್ ವಾಶ್ ಮಾಡಲಿಕ್ಕಿದೆ. ಇನ್ನೊಂದು ಸೈಕಲ್ ಉಂಟು ನನ್ನ ಮಗಳಿದು, ದೊಡ್ಡ ಸೈಕಲ್. ಅಪ್ಪ ಕಣ ಮಗ ಬಾಳ ಸೈಕಲ್. ಹಾಗೆ ಹಾಂ, ನಿನ್ನೆ ಹೊಡ್ತಿ ಬಾಳದ ಮಾತ್ರ ನಿನ್ನ ಆತನು. ಹಾಗೆ ಇವತ್ತು ಅದನ್ನೆಲ್ಲ ವಾಶ್ ಮಾಡುವ. ಸರಿ, ಇನ್ನು ಶ್ರಾವಣೆ ಮಾತಾಡ್ತಾಳೆ. ನಾನು ಕೆಲಸದ ಮಧ್ಯದಲ್ಲಿ ಮಧ್ಯೆ ಮಾತ್ರ ಮಾತಾಡ್ತೀನಿ. ನಾನು ಹಾಯ್ ಅಮ್ಮ ಅಂದ್ರೆ ಹಾಯ್ ಬಲ್ಲೆ ಅದೇ ಹಾಯ್ ಬಂದು ಇಜ್ಜ ದಾದೆ ನಮ್ಮ ಅಣ್ಣ ಈಗ ಸೈಕಲ್ ತರ್ಲಿಕ್ಕೆ ಹೋದ. ಅವನೊಂದು ದೀಪಾವಳಿಗೆ ಪೂಜೆ ಮಾಡೋಕ್ಕಂತ ತೆಗಿಯೋದು, ಆಮೇಲೆ ಪೂಜೆ ಮಾಡೋದು, ತಗೊಂಡೋಗಿ ಒಳಗಿಡೋದು. ಯೂಸ್ ಅಂತೂ ಮಾಡೋದಿಲ್ಲ. ತಂದ ಸುಮ್ಮನೆ ಸೈಕಲ್. ಈ ಸೈಕಲ್ ಎಂತಕ್ಕೆ ತಂದಿದ್ದು? ಸೈಕಲ್ ಎಂತಕ್ಕೆ ತಂದಿದ್ದು? ಅಲ್ಲ, ತಗೊಂಡಿದ್ದು. ಮತ್ತೆ ಯೂಸ್ ಮಾಡೋದಿಲ್ಲ. ಎಂತ ಟೈಮ್ ಇಲ್ಲ. ನಮ್ ಸದ್ವಿನ್ ಅವ್ರು ಇಲ್ಲಿದ್ದಾರೆ. ವಿಡಿಯೋದಲ್ಲಿ ಈಗ ಕಾಣಿಸ್ಕೊಳೋದಿಲ್ಲ ಅಲ್ಲ ಸದ್ವಿನ್? ಬಿಸಿ, ಸ್ಕೂಲಿಗೆ ಹೋದ್ಮೇಲಿಂದ ಫುಲ್ ಬಿಸಿ. ಹಾಯ್ ಹೇಳ. ಅದಕ್ಕೆ ಈಗ 5:15 ಬರ್ತಾರೆ. ಅದ್ರೊಳಗೆ ಕಾರು ಸೈಕಲ್ ಎಲ್ಲ ತೊಳೆದಾಗಬೇಕಿತ್ತು. ನಮ್ಮ ಅಣ್ಣ ಮಲಗಿದ್ದು 4:15 ಆಯ್ತು, 4:45 ಆಯ್ತಾ ಬಂತು. ಮತ್ತೆ ಬಿಸಿಲಿತ್ತು. ಬಿಸಿಲಿತ್ತು. ಈಗ ಅತ್ತಿಗೆ ಆಗ್ಲಿಲ್ಲ ಅಂದ್ರೆ ಅತ್ತಿಗೆ ಬಂದು ಕೂಗ್ತಾರೆ, ಎಂತ ಮಾಡಿದ್ದು ನೀವು ಇಷ್ಟೊತ್ತು ಅಂತ. ನಮ್ಮ ಮನೆ ದೊಡ್ಡ ಸೈಕಲ್ ತೊಳೆದಾಯ್ತು. ಕಾರ್ ತೊಳಿಬೇಕು. ತೊಳೆದಾಗಿಲ್ಲ, ನೀರು ಹಾಕಿ ಆಯ್ತು. ದೊಡ್ಡ ಸೈಕಲ್ ನಮ್ಮ ಮನೆದು. ಸೈಕಲ್ ಎಲ್ಲ ತೊಳೆದಾಯ್ತು. ಈಗ ಇದು ಕಾರ್ ತೊಳಿತಾ ಇದ್ದಾನೆ. ಕಾರ್ ತೊಳೆದಾಯ್ತು, ಆವಾಗಲೇ ವಿಡಿಯೋ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟು. ಸೈಕಲ್ ಎಲ್ಲ ತೊಳೆದಲ್ಲಿ ನಿಲ್ಸಿದೀವಿ. ಕಾರನ್ನು ತೊಳಿತಿದ್ದಾನೆ. ಆಯ್ತು ತೊಳೆದು, ನಾನು ಸ್ವಲ್ಪ ಇದೆ. ಅತ್ತಿಗೆ ಈಗ ಕೆಲಸ ಬಿಟ್ಟು ಬಂದಿದ್ದಾರೆ. ಇವರೆಲ್ಲ ಸ್ನಾನ ಮಾಡಿ ಹೊರಟಾಗಿದೆ. ಓ ದಾದಾ ಇಲ್ಲ ಅಂಪ್ಲೆ ಹಾಯ್ ಅವಳಿಗೆ ಬೇಡ ಅಂತೆ, ಅವಳು ಕೊಡ್ಬೇಡ. ಈಗ ದೀಪ ಹಚ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಹೆಣ್ಮಕ್ಳೇ ಇಲ್ಲ, ನಾವೆಲ್ಲ ಈಚೆ ವಿಡಿಯೋ ಮಾಡ್ಲಿಕ್ಕೆ ನಿಂತಿದ್ದೀವಿ. ದೊಡ್ಡವಳು ಒಬ್ಳಿದ್ದಾಳೆ ಅಷ್ಟೇ, ನಾವು ಸಣ್ಣವರೆಲ್ಲ ಹೊರಗಡೆ ನಿಂತಿದ್ದೇವೆ. ಹೊರಗಡೆ ಅಲ್ಲ, ವಿಡಿಯೋ ಮಾಡ್ಲಿಕ್ಕೆ ನಿಂತಿದ್ದೇವೆ. ನಮ್ಮ ಭಟ್ರು ತುಂಬಾ ಬಿಸಿ ಇದ್ದಾರೆ ಇವತ್ತು. ನಮ್ಮ ಮಾವ ಲೆಕ್ಕ ಮಾಡುದ್ರಲ್ಲಿ ಫುಲ್ ಬಿಸಿ. ಪಪ್ಪ ಹಾಯ್. ಪಪ್ಪ ಹಾಯ್ ಅನ್ನಿ. ಹಾಯ್ ಅನ್ನಿ. ಸ್ನೇಹಿತರೆ ನೋಡಿ, ನಾವು ಸಿಂಪಲ್ ಆಗಿ ದೀಪಗಳನ್ನ ಹಚ್ಚಿದ್ದೇವೆ. ನೋಡಿ ಈ ಕಡೆ ಇದೆ, ಫುಲ್ಲಾಗಿ ಮನೆ ಎದುರಲ್ಲಿ ಈ ರೀತಿಯಾಗಿ ಹಚ್ಚಿದ್ದೇವೆ. ಸೊಮ್ಮೆ
ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಒಳಗಡೆ ಸಹ ಹಾಗೆ ಸಿಂಪಲ್ ಆಗಿ ಒಂದು ಫೋಟೋಗೆಲ್ಲ ಪೂಜೆ ಮಾಡುವ ಅಂತ ಹೇಳಿ ಸಿಂಪಲ್ ಆಗಿ ಇರುವಂಥ ಅಷ್ಟು ಜಾಗದಲ್ಲಿ ಸಿಂಪಲ್ ಆಗಿ ಮಾಡುವಂಥದ್ದು. ಇನ್ನು ಹೊರಗಡೆ ನಮ್ಮ ವೆಹಿಕಲ್ ಇದೆ, ವೆಹಿಕಲ್ನ ಒಂದು ಪೂಜೆನೂ ಸಹ ಮಾಡಬೇಕು. ಮಾತಾಡ್ತೀರಾ ಮಾತಾಡ್ತಾರೆ, ನೀವು ಮಾತಾಡಿ. ನನಗೆ ಆಗುದಿಲ್ಲ ಮಾತಾಡಲಿಕ್ಕೆ. ಅಮ್ಮ ಮಾತಾಡಿ. ಅಮ್ಮ ಮನೆ ಕಡೆ ಇದ್ದೀರಿ. ಮರ ನಮ್ದು ಗಾಡಿಗೆಲ್ಲ ಇವತ್ತು ಪೂಜೆ ಮಾಡ್ತಾ ಇದ್ದೇವೆ. ನಾವು ದಸರಾಗೆ ಮಾಡೋದಿಲ್ಲ, ನಾವು ದೀಪಾವಳಿಗೆ ಮಾಡೋದು. ಅಂದ ಮಗ ಬನ್ನಿ ಮಗ ಅಷ್ಟೇ. ಅತ್ತಿಗೆ ಕಾರ್ ಓಡಿಸ್ಬಿಟ್ರು. ಅಣ್ಣ ಒಂದೇ ಕುಲ್ಪ, ಅಣ್ಣ ಉದಟನ್ನೆಲ್ಲ ಕುಲ್ಪ ಬಾಲೆನ. ನಮ್ಮ ಮನೆ ದೊಡ್ಡ ಜನದ್ದು ಗಾಡಿ, ಸೈಕಲ್ ಹೋಗ್ತಾ ಉಂಟು. ಮೂರು ಚಕ್ರದ್ದು ನಮ್ಮ ಮನೆದು ದೊಡ್ಡ ಗಾಡಿ. ಸಾಕು ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮದು ದೀಪಾವಳಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು. ಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ರಾತ್ರಿ ಪಟಾಕಿ ಹಚ್ಚೋದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲ ಫ್ಲಾಪ್ ಆಯಿತು. ಏನಾಯಿತು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ತಿಳಿಸ್ತೇನೆ. ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗಿನ್ನು ಮುಂದಿನ ಒಂದು ವಿಡಿಯೋ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.